ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಯಿಂದ ಸಿಂಧನೂರು ದಸರಾ ಉತ್ಸವ ಲೋಗೋ ಬಿಡುಗಡೆ. ಶಿಕ್ಷಕರ ದಿನಾಚರಣೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಪರಕೀಯರನ್ನು ನಲುಗಿಸಿದ ಭಗತ್ ಸಿಂಗ್ ಯುವಕರಿಗೆ ಸ್ಫೂರ್ತಿ, ಬಸವರಾಜ್ ಕೊಂಡೆ. ನಗರದ 4 ದಿಕ್ಕುಗಳಲ್ಲಿ ದಸರಾ ಉತ್ಸವ ಸ್ವಾಗತ ಕಮಾನು ನಿರ್ಮಾಣಕ್ಕೆ ಕರವೇ ಮನವಿ. ಸೆಪ್ಟೆಂಬರ್ 29ರಂದು ನೂತನ ಸುಹಾಸ್ತ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆ, ಕೊಪ್ಪಳದ ಗವಿಶ್ರೀಗಳು ಆಗಮನ. ವಾರ್ತೆಗಳ ವಿವರ. ಮೊಟ್ಟ ಮೊದಲ ಬಾರಿಗೆ ಸಿಂಧನೂರಿನಲ್ಲಿ ಮೈಸೂರು ದಸರಾ ಮಾದರಿಯಲ್ಲಿಯೇ ಸಿಂಧನೂರು ದಸರಾ ಉತ್ಸವವನ್ನು ಅಕ್ಟೋಬರ್ 4ರಿಂದ 12ರವರೆಗೆ ಅದ್ಧೂರಿಯಾಗಿ ಆಚರಿಸಿ ಯಶಸ್ವಿಗೊಳಿಸಲು ಸಾರ್ವಜನಿಕರ ಹಾಗೂ ಅಧಿಕಾರಿಗಳ ಪಾತ್ರ ಬಹಳಷ್ಟು ಮುಖ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ನಗರದ ನಗರಸಭೆ ಸಭಾಂಗಣದಲ್ಲಿ 9 ದಿನಗಳ ಕಾಲ ನಡೆಯುವ ಸಿಂಧನೂರು ದಸರಾ ಉತ್ಸವದ ಲೋಗೋ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಮೈಸೂರು ದಸರಾ ರೀತಿಯಲ್ಲಿ ಸಿಂಧನೂರು ದಸರಾ ಉತ್ಸವ ಮಾಡಲು ಅವಕಾಶ ಸಿಕ್ಕಿರುವುದು ನಮಗೆಲ್ಲ ಸಂತೋಷಕರವಾಗಿದೆ. ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿಯೇ ಮೊದಲ ಬಾರಿಗೆ ಸಿಂಧನೂರಿನಲ್ಲಿ ನಡೆಯುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಸಾಮರಸ್ಯದಿಂದ, ಸೌಹಾರ್ದತೆಯಿಂದ ಒಟ್ಟುಗೂಡಿ ಅತಿ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಿಸಲು ಇದೊಂದು ಒಳ್ಳೆಯ ಅವಕಾಶ. ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ಕರೆದು ತಿಳಿಸಲಾಗಿದ್ದು, ಶಾಸಕರ ಮಾರ್ಗದರ್ಶನ ಹಾಗೂ ಅಸಿಸ್ಟೆಂಟ್ ಕಮಿಷನರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆಗಳನ್ನು ಮಾಡಿ ದಸರಾ ಉತ್ಸವದ ಜವಾಬ್ದಾರಿ ವಹಿಸಿದ್ದು ಕಾರ್ಯಪ್ರವೃತ್ತರಾಗಲು ಇನ್ನೂ 1 ವಾರ ಸಮಯ ಅವಕಾಶವಿದ್ದು, ವಿವಿಧ ಸಂಘಟನೆಗಳ ಮುಖಂಡರ, ಸಾರ್ವಜನಿಕರ ಸಹಾಯ ಸಹಕಾರದಿಂದ ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಮುತುವರ್ಜಿ ವಹಿಸಬೇಕು. ಶುದ್ಧವಾದ ಕುಡಿಯುವ ನೀರು ಒದಗಿಸಬೇಕು. ಆರೋಗ್ಯ ಇಲಾಖೆಯವರು ಅಡುಗೆಯನ್ನು ಪರೀಕ್ಷಿಸಬೇಕು. ವಿದ್ಯುತ್ ಇಲಾಖೆಯವರು ವಿದ್ಯುತ್ ಸಂಪರ್ಕದಿಂದ ಯಾವುದೇ ರೀತಿಯ ಶಾರ್ಟ್ ಸರ್ಕ್ಯೂಟ್ ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್, ತುರ್ತು ಚಿಕಿತ್ಸೆಗಾಗಿ ಸದಾ ಸೇವೆಯಲ್ಲಿ ಇರಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಂತಹ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಮುತುವರ್ಜಿ ವಹಿಸಿದ ಹಾಲಿ ಶಾಸಕ ಅಂಪನಗೌಡ ಬಾದರ್ಲಿ ಹಾಗೂ ಮಾಜಿ ಶಾಸಕ ವೆಂಕಟರಾವ್ ನಾಡಗೌಡರು ಒಟ್ಟಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವುದು ನನ್ನ 9 ವರ್ಷದ ಸರ್ವಿಸ್ನಲ್ಲಿ ಇದೇ ಮೊದಲು ಎಂದರು. ಶಾಸಕ ಅಂಪನಗೌಡ ಬಾದರ್ಲಿ, ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡರು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ಪ್ರಧಾನ ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ಕಾರ್ಯಕ್ರಮದ ಕುರಿತು ಸ್ವವಿವರವಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಪುಟ್ಟಮಾದಯ್ಯ, ಹೆಚ್ಚುವರಿ ಎಸ್ಪಿ ಶಿವಕುಮಾರ್, ಡಿವೈಎಸ್ಪಿ ಬಿಎಸ್ ತಳವಾರ್, ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ, ಪೌರಾಯುಕ್ತ ಮಂಜುನಾಥ ಗುಂಡೂರ್, ಇಒ ಚಂದ್ರಶೇಖರ್, ಲಿಂಗಸ್ಕೂರು ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲ್ಶೆಟ್ಟಿ ಸೇರಿದಂತೆ ನಗರಸಭೆ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿಗಳು ಇದ್ದರು. ಮುಖ್ಯಮಂತ್ರಿ ಅವರನ್ನ ನಾವು ಕರೆಸ್ತೀವಿ ಅಂತ ಹೇಳಿದ್ರು. ಸೊ ಅವರ ಉತ್ಸಾಹ, ಅವರ ಹುರುಪು ನೋಡಿ ನನಗೆ ಆಶ್ಚರ್ಯ ಆಯಿತು. ಇಷ್ಟು ವಯಸ್ಸಲ್ಲಿ ನಾನು ನಮ್ಮ SP ಅವ್ರಿಗೂ ಹೇಳ್ತಾ ಇದ್ದೆ, ಮೋಟಿವೇಶನ್ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ಅಷ್ಟು ವಯಸ್ಸಲ್ಲಿ ಅವ್ರು ಅಷ್ಟು ಕೆಲಸ ಮಾಡ್ಬೇಕಾದ್ರೆ ಸೊ ನಾವು ಅವ್ರಿಗಿಂತ ಹೆಚ್ಚು ಕೆಲಸ ಮಾಡಿ ತೋರಿಸ್ಬೇಕು ಅಂತ ನಾನು ಮೊನ್ನೆ SP ಅವ್ರಿಗೆ ಹೇಳ್ತಾ ಇದ್ದೆ. ಸೊ ಈ ಕಾರ್ಯಕ್ರಮದ ಹಿಂದಿನ ರೂವಾರಿ ಮತ್ತೆ ಮುಖ್ಯ ನಮ್ಗೆ ಏನು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಮತ್ತೆ ಇಂಚಿಂಚು ಅವರು ಮಾನಿಟರ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸೊ ಅದೇ ರೀತಿ ನಿಕಟಪೂರ್ವ ಶಾಸಕರು ನಾಡಗೌಡರು ಅವರು ಸಚಿವರಾದಾಗ ನಾನು ಬಳ್ಳಾರಿ CO ಇದ್ದೆ. ಸೊ ಆವಾಗ ಹಲವಾರು ಬಾರಿ ಅವರು ಬಳ್ಳಾರಿಗೆ ಬಂದು ರಿವ್ಯೂ ಮಾಡಿದ್ರು. ಆಮೇಲೆ ನಾನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಬೇಕಾದ್ರೂ ಸಾಕಷ್ಟು ಬಾರಿ ವಿಧಾನಸೌಧದಲ್ಲಿ ಸಿಂಧನೂರು ವಿಷಯವಾಗಿ ಸೊ ನಮ್ಮ ಹತ್ರ ಬಂದು ಫಾಲೋ ಅಪ್ ಮಾಡಿ ಸಾಕಷ್ಟು ಅವರು ಮುತುವರ್ಜಿ ವಹಿಸಿದ್ದಾರೆ. ಬಟ್ ನಂಗೇನು ಆಶ್ಚರ್ಯ ಆಗ್ತಾ ಇದೆ ಇಲ್ಲಿ ಬಂದಾಗ, ನಾನು 9 ವರ್ಷ ಸರ್ವಿಸ್ ಅಲ್ಲಿ ಶಾಸಕರು ಮತ್ತೆ ನಿಕಟಪೂರ್ವ ಶಾಸಕರು ಒಟ್ಟಿಗೆ ಸಿಂಧನೂರು ಅಭಿವೃದ್ಧಿಗೆ ಕೆಲಸ ಮಾಡ್ತಾ ಇರೋದು ನೋಡಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಇದೇ ತರ ಎಲ್ಲ ತಾಲೂಕಲ್ಲಾದ್ರೆ ಆ ತಾಲೂಕು ಅಭಿವೃದ್ಧಿ ಹಾಗೇ ಆಗುತ್ತೆ. ಮತ್ತೆ ಅಭಿವೃದ್ಧಿ ಆಗದೆ ಇರೋದಕ್ಕೆ ಯಾವ ಶಕ್ತಿನೂ ತಡೆಯಕ್ಕಾಗಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅದೇ ಅಧಿಕಾರಿಗಳು ನಿರಾಳವಾಗಿ ಕೆಲಸ ಮಾಡ್ಬೋದು. ಸೊ ಆಮೇಲೆ ಇಷ್ಟೆಲ್ಲ ನಾವು ಕೆಲಸ ಮಾಡಿದ್ದೀವಿ. ಇದಕ್ಕೆ ಬೆನ್ನೆಲುಬಾಗಿ ನಮಗೆ ಶಾಸಕರು, ಹಿಂದಿನ ಶಾಸಕರು, ಸಂಸದರಿದ್ದಾರೆ, ತಾವೆಲ್ಲ ಇದ್ದೀರಾ, ಮಾಧ್ಯಮ ಬಂಧುಗಳು ಇದ್ದೀರಾ. ಸೊ ಇದನ್ನ ನಾವು ಅದ್ದೂರಿಯಾಗಿ ಮಾಡಿ ತೋರಿಸಲೇಬೇಕು. ಸಿಂಧನೂರು ದಸರಾ ಮೈಸೂರು ದಸರಾಕ್ಕಿಂತ ಕಡಿಮೆ ಇಲ್ಲ ಅಂತ ನಾವು ಮಾಡಿ ತೋರಿಸ್ಬೇಕು. ಆ ಶಕ್ತಿ ನಮ್ಮಲ್ಲಿದೆ.
ಅದಕ್ಕೆ ಬೇಕಾಗಿರೋ ಮಾರ್ಗದರ್ಶನ ನಮ್ಮಲ್ಲಿದ್ದಾರೆ. ಒಳ್ಳೆ ಅಸಿಸ್ಟೆಂಟ್ ಕಮಿಷನರು, DYSP, ತಹಸೀಲ್ದಾರು, CMC ಕಮಿಷನರ್ ಇದ್ದಾರೆ. ಸೊ ಇದನ್ನ ನಾವು ಚೆನ್ನಾಗಿ ಮಾಡಿ ತೋರಿಸೋಣ. CM ಬಂದಾಗ CM ಅವರು ನಮಗೆ ಅಪ್ರಿಶಿಯೇಟ್ ಮಾಡೋ ರೀತಿ ನಾವು ಮಾಡಿ ತೋರಿಸ್ಬೇಕು. ಬಂದಿರತಕ್ಕಂಥ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಷ್ಟೇ, ಈ ಉಳಿದಿರೋದು ಒಂದು ವಾರ 10 ದಿವಸ ಟೈಮ್. ಈ ವಾರ 10 ದಿವಸದಲ್ಲಿ ಎಲ್ಲ ಸಿದ್ಧತೆಗಳಾಗಬೇಕು. ಪೂರ್ವಭಾವಿ ಸಭೆಗಳಾಗಿದ್ದಾವೆ, ಕಾರ್ಯಕ್ರಮಗಳ ಪಟ್ಟಿ ಆಗಿದೆ, ಗಣ್ಯರನ್ನ ಯಾರ್ಯಾರು ಸೇರಿಸ್ಬೇಕು, ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸ್ಪೋರ್ಟ್ಸ್ ಯಾವ ರೀತಿ ಕಂಡಕ್ಟ್ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು, ಸಾಹಿತಿಗಳ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಮಹಿಳಾ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು, ಮತ್ತು ದಸರಾ ರೈತ ದಸರಾ ಯಾವ ರೀತಿ ಮಾಡಬೇಕು ಎಂಬುದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಒಂದು ಕೊನೆಯ ಹಂತದಲ್ಲಿ ಇವತ್ತು ನಾವೆಲ್ಲರೂ ಬಂದಿದ್ದೇವೆ. ಈ ಕಾರ್ಯಕ್ರಮಗಳು ಅನುಷ್ಠಾನ ಮಾಡಿ ಜಾರಿ ಮಾಡಬೇಕಾಗಿದೆ. ಎಲ್ಲರೂ ಸೇರಿ ಮಾಡಬೇಕಾದ್ರೆ ಜನಸಮೂಹ ಇನ್ವಾಲ್ವ್ ಆಗಬೇಕು. ಮಾಡೋರು ಒಂದು 50-100 ಮಂದಿ ಎಲ್ಲರೂ ಸೇರಿ ಮಾಡ್ಬೋದು. ಬಟ್ ಅದಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ, ಕಾರ್ಯಕ್ರಮಕ್ಕೆ ಆಕರ್ಷಣೆ ಬರ್ಬೇಕಂದ್ರೆ ಜನರು ಹೆಚ್ಚಿನ ರೀತಿಯಲ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಮಾತ್ರ ಹೆಚ್ಚಿನ ಒಂದು ಸ್ವಭಾವ ಈ ಕಾರ್ಯಕ್ರಮಕ್ಕೆ ಬರುತ್ತೆ. ಇವತ್ತೇನಾಗಿದೆ ನಮ್ಮ ಭಾಗದಲ್ಲಿ, ಇವತ್ತು ಸಿಂಧನೂರು ತಾಲೂಕಾ ಹಿಂದೆ ವಿರೂಪಾಕ್ಷಪ್ಪನವರು ಚಿಕ್ಕವರಿದ್ದಾಗ, ನಾವು ಚಿಕ್ಕವರಿದ್ದಾಗ ಇಲ್ಲಿ ನಮ್ಮ ಮನೆಗೆ ಬರ್ಬೇಕಾದ್ರೆ ಸುಖಾದ್ಬೇಳೆಗೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಜನ ರಾತ್ರಿ 7 ಗಂಟೆಗೆ ಬರ್ತಿದ್ದಿಲ್ಲ. ಕತ್ಲೆ ಇರ್ತದೆ, ಜಾಲೆಗಳು ಇರ್ತದೆ. ಇದೆಲ್ಲ ನಮ್ಮ ಮನೆಗೆ ಈ ರೋಡಿನ ಕೆಳಗೆ ಬರ್ಬೇಕಾದ್ರೆ, ಈ ರೋಡಿನ ಮೇಲೆ ಸಿಂಧನೂರು ಈ 60 ವರ್ಷದಿಂದ. ಬಟ್ ಆ ಪರಿಸ್ಥಿತಿ ಇವತ್ತು ಸಿಂಧನೂರು ಇಲ್ಲ. ಇಡೀ ಗುಲ್ಬರ್ಗ ವಿಭಾಗದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಒಂದು ಪಟ್ಟಣದಲ್ಲಿ ಮೊದಲನೇ ಸ್ಥಾನದಲ್ಲಿ ಸಿಂಧನೂರು ಇದೆ. ಬಹಳಷ್ಟು ವರ್ಷಗಳಿಂದ ಮೈಸೂರು ದಸರಾ ಉತ್ಸವವನ್ನು ನಡೆಸಿಕೊಂಡು ಬಂದಿರುವ ನಾವೆಲ್ಲ ಕೆಲವು ವರ್ಷಗಳಿಂದ ವಿಶೇಷವಾಗಿ ಕೆಲವು ಜಿಲ್ಲೆಗಳಲ್ಲಿ ಕೆಲವು ಉತ್ಸವಗಳನ್ನು ಮಾಡುವಂಥ ಕಾರ್ಯಕ್ರಮ ಪ್ರಾರಂಭ ಆದವು. ಜಿಲ್ಲಾ ಉತ್ಸವಗಳು ಪ್ರಾರಂಭ ಆದವು. ಹಾಗಾಗಿ ಇವತ್ತು ತಾಲೂಕು ಮಟ್ಟದ ಉತ್ಸವ ಕೂಡ ಬಂದಿದ್ದಾರೆ. ಸಹಜವಾಗಿ ಪ್ರತಿಯೊಂದು ತಾಲೂಕಿನಲ್ಲಿ ತನ್ನದೇ ಆದ ಒಂದು ಇತಿಹಾಸ ಹೊಂದಿರತಕ್ಕಂಥ ಕಾರಣದಿಂದ ಮತ್ತು ನಮ್ಮ ಭಾರತ ದೇಶದ ಹಳೆಯ ಸಂಸ್ಕೃತಿ, ಹಳೆಯ ಕ್ರೀಡೆಗಳಿರ್ಬೋದು, ಹಳೆಯ ಸಂಸ್ಕೃತಿಗಳಿರ್ಬೋದು, ಅವೆಲ್ಲವನ್ನೂ ಕೂಡ ಪ್ರದರ್ಶನ ಮಾಡುವಂಥ ಒಂದು ಸಂದರ್ಭ. ಒಟ್ಟಾರೆಯಾಗಿ ನಮ್ಮ ಸಿಂಧನೂರು ತಾಲೂಕಿನ ಒಂದು ಇತಿಹಾಸವನ್ನು ಕಲಿತು ಇವತ್ತಿನ ಯುವಕರು ಒಂದು ಹೇಳೋದ್ರ ಜೊತೆಯಲ್ಲಿ ಹೊಸ ಜಾಗತಿಕ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಜಗತ್ತನ್ನು ಒಂದು ಅಂಗೈಯಲ್ಲಿ ನೋಡುವಂತಹ ಒಂದು ಸಂದರ್ಭ, ಬೇರೆ ಸಂಸ್ಕೃತಿಗೆ ಮಾರು ಹೋಗುವಂಥ ಒಂದು ಕಾಲ ಇವತ್ತು ನಾವಿದ್ದೇವೆ. ಇವತ್ತಿನ ಯುವಕರು ಪರಕೀಯ ಸಂಸ್ಕೃತಿಗೆ ಮಾರು ಹೋಗುವಂತಹದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅಂದ್ರೆ ಈ ಹಬ್ಬಗಳು ಕೂಡಿದ ಮನಸ್ಸುಗಳನ್ನು ಒಡೆಯುವಂತ ಕೆಲಸಗಳು ಈ ಹಬ್ಬಗಳಲ್ಲಿ ಆಗೋದನ್ನ ನಾವು ಗಮನಿಸ್ತೇವೆ. ಈ ಮೊಹರಂ ಹಬ್ಬ ಬರ್ತೈತಿ. ಮೊಹರಂ ಹಬ್ಬದಾಗ ಜಗಳ ತೆಗೆಯಕ್ಕೆ ಬಹಳ ಸಲಿಸಿರ್ತದೆ. ಯಾಕಂದ್ರೆ ಮೊದಲಿನಿಂದ ಬಂದ ಸಂಪ್ರದಾಯ ಅಂದ್ರೆ ಅವ್ರ ಕೈಯಲ್ಲಿ ಕತ್ತಿ ಹಿಡಿದಿರ್ತಾರೆ, ಬಡಿಗೆ ಇಟ್ಟಿರ್ತಾರೆ, ಅಲಾಯ ಮಾಡ್ತಿರ್ತಾರೆ. ಅವಾಗ ಭಾತೃತ್ವ ಭಾವನೆ ಇತ್ತು ನಮ್ಮಲ್ಲಿ. ಈಗ ದ್ವೇಷದ ಭಾವನೆಗೆ ಅಂದವಾಗ ಅಲ್ಲಿ ಯಾರನ್ನು ಬಿಡಿತಾರೋ, ಎದಕ್ಕೆ ಬಿಡಿತಾರೋ ಗೊತ್ತಾಗಲ್ಲ. ಇಂಥ ಗಲಾಟೆಗಳಾದಾಗ ಏನಾಗ್ತದೆ, ಕೂಡಿದ ಮನಸ್ಸುಗಳು ಒಡೆದು ಹೋಗ್ತವೆ. ಹಾಗಾಗಬಾರ್ದು. ಹಬ್ಬಗಳು, ಈ ಆಚರಣೆಗಳನ್ನು ಮಾಡುವುದರ ಮೂಲಕ ನಾವು ನಮ್ಮ ಭಾಗದಲ್ಲಿ ಅಣ್ಣ ತಮ್ಮಂದಿರಾಗಿ ಬದುಕುವ ಸಂದೇಶಗಳನ್ನು ಈ ಹಬ್ಬಗಳು ನಮಗೆ ಕೊಟ್ಟಿದ್ದಾವೆ. ಈಗಾಗಲೇ ವಿರೂಪಾಕ್ಷಪ್ಪನವರು ಹೇಳಿದ ಹಾಗೆ ಹಳ್ಳಿಗಳಲ್ಲಿ ಏನೂ ಓದಿಲ್ಲ, ಏನೂ ಬರೆಯೋದಕ್ಕೂ ಬರೋದಿಲ್ಲ. ನಮ್ಮೂರ ಒಬ್ಬ ಹಂಚಿದ್ಲು ಬಸಮ್ಮ. ಈ ಎಲ್ಲ ಪದಗಳನ್ನು, ಜಾನಪದ ಪದಗಳನ್ನು, ಬೀಸೋ ಕಲ್ಲಿನ ಪದಗಳು, ಹುಟ್ಟಿದಾಗ ಆಡುವ ಪದಗಳು ನಿರರ್ಗಳವಾಗಿ ಆಡ್ತಿದ್ಲು. ಆಕೆಗೆ ಯಾರು ಕಲಿಸಿದ್ರು, ಹೆಂಗ್ ಕಲಿತಿದ್ರು ಗೊತ್ತಿಲ್ಲ. ನಿರರ್ಗಳವಾಗಿ ಆಡ್ತಕ್ಕಂಥ ಬಹಳಷ್ಟು ಜನ ಹೆಣ್ಮಕ್ಳು ಗ್ರಾಮೀಣ ಭಾಗದಲ್ಲಿದ್ದಾರೆ. ನಗರದ ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ತಾಲೂಕಾ ಘಟಕ ಸಿಂಧನೂರು ವತಿಯಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಹಾಗೂ ತಾಲೂಕು ಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು.
ಈ ಸಂದರ್ಭದಲ್ಲಿ ಸೋಮನಾಥ್ ಶಿವಾಚಾರ್ಯ ಸ್ವಾಮಿಗಳು, ತುರ್ವಿಹಾಳದ ಚಿದಾನಂದಯ್ಯ ಗುರುವಿನ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಉದ್ಘಾಟಕರಾಗಿ ಹಂಪನಗೌಡ ಬಾದರ್ಲಿ, ಸಾವಿತ್ರಿಬಾಯಿ ಫುಲೆ ಭಾವಚಿತ್ರಕ್ಕೆ ಮಾಲಾರ್ಪಣೆ, ಶಾಸಕರಾದ ಆರ್ ಬಸನಗೌಡ ತುರ್ವಿಹಾಳ್, ವಿಧಾನ ಪರಿಷತ್ ಶಾಸಕರಾದ ಬಸನಗೌಡ ಬಾದರ್ಲಿ, ಉತ್ತಮ ಶಿಕ್ಷಕ ಪ್ರಶಸ್ತಿ ವಿತರಕರಾಗಿ ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ, ಮಾಜಿ ಸಚಿವರಾದ ವೆಂಕಟರಾವ್ ನಾಡಗೌಡ, ಮಾಜಿ ಶಾಸಕರಾದ ಪ್ರತಾಪ್ ಗೌಡ ಪಾಟೀಲ್, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಎಂ ದೊಡ್ಡಬಸವರಾಜ್, ಬಿಜೆಪಿ ಮುಖಂಡ ಕೆ ಕರಿಯಪ್ಪ, ತಾಲೂಕು ಪಂಚಾಯಿತಿ ಇಒ ಚಂದ್ರಶೇಖರ್, ಮಾಲಮ್ಮ, ರಾಮದಾಸ್ ನಾಯಕ್, ಬಸವಲಿಂಗಪ್ಪ, ಸಾಬಣ್ಣ ವಗ್ಗರ್ ಸೇರಿದಂತೆ ಶಿಕ್ಷಕರು ಇನ್ನಿತರರು ಇದ್ದರು. ಪರಕೀಯರಿಂದ ನಲುಗಿದ ದೇಶದ ನಾಗರಿಕರ ವಿಮೋಚನೆಗಾಗಿ ಹೋರಾಟ ನಡೆಸುವ ಮೂಲಕ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಸ್ವಾತಂತ್ರ್ಯ ಸೇನಾನಿ ಶಾಹಿದ್ ಭಗವತ್ ಸಿಂಗ್ ಎಲ್ಲರಿಗೆ ಸ್ಫೂರ್ತಿಯಾಗಲಿ ಎಂದು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬಸವರಾಜ್ ಕೊಂಡೆ ಹೇಳಿದರು. ಶನಿವಾರ ನಗರದ ವಾಲ್ಮೀಕಿ ವೃತ್ತದಲ್ಲಿ ಭಗತ್ ಸಿಂಗ್ ಆಟೋ ಚಾಲಕರ ಸಂಘದಿಂದ ಹಮ್ಮಿಕೊಂಡಿದ್ದ ಭಗತ್ ಸಿಂಗ್ ಜನ್ಮ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್ ಹಾಗೂ ರಾಜ್ಗುರು ಅವರಂಥ ದಿಟ್ಟ ಯುವಕರ ಕೆಚ್ಚೆದೆಯ ಹೋರಾಟ ಬ್ರಿಟಿಷರ ಗುಂಡಿಗೆಯನ್ನೇ ನಡುಗಿಸಿತ್ತು. ಗೊಡ್ಡು ಬೆದರಿಕೆಗೆ ಹೆದರದೆ ಯಾವುದೇ ರಾಜುಗಳಿಗೆ ಒಳಗಾಗದೆ ಬ್ರಿಟಿಷರಿಗೆ ಸಡ್ಡು ಹೊಡೆದ ಭಗತ್ ಸಿಂಗ್ ಮತ್ತವರ ಸ್ನೇಹಿತರ ಧೈರ್ಯ ಯುವ ಜನತೆಗೆ ಮಾದರಿಯಾಗಿದೆ. ಬಂಡವಾಳಶಾಹಿ ಮತ್ತು ಕಾರ್ಪೊರೇಟ್ ಶಕ್ತಿಗಳು ತಮ್ಮ ಗುಪ್ತ ಕಾರ್ಯಸೂಚಿ ಮೂಲಕ ದೇಶದ ವಿದ್ಯಾರ್ಥಿ ಯುವಜನರನ್ನು ವೈಚಾರಿಕವಾಗಿ ಪ್ರಬುದ್ಧರಾಗದಂತೆ ನೋಡಿಕೊಳ್ಳುತ್ತಿವೆ. ಅಲ್ಲದೆ ಬಡತನ, ನಿರುದ್ಯೋಗ, ಅಸಮಾನತೆ, ಅನಾರೋಗ್ಯ ಸೇರಿದಂತೆ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಿಮುಖರಾಗುವಂತೆ ಮಾಡಿ ಇಲ್ಲಿನ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಿವೆ. ಸಾಮ್ರಾಜ್ಯಶಾಹಿಗಳ ತಂತ್ರಗಾರಿಕೆಯನ್ನು ಮೇಲುಗೊಳಿಸಿ ನೈಜ ಜನತಂತ್ರ ಸ್ಥಾಪಿಸಲು ವಿದ್ಯಾರ್ಥಿ ಯುವಜನರು ಭಗತ್ ಸಿಂಗ್ ಸೇರಿದಂತೆ ಸ್ವಾತಂತ್ರ್ಯ ಸೇನಾನಿಗಳ ಆದರ್ಶಗಳನ್ನು ಅನುಸರಿಸಬೇಕು. ಕೋಮುವಾದ, ಜಾತಿ, ಮತ, ಪಂಥದ ವಿಷ ಬೀಜ ಬಿತ್ತುವ ಹಾಗೂ ಅಸ್ಪೃಶ್ಯತೆ ಆಚರಿಸುವ ಡೋಂಗಿ ದೇಶಭಕ್ತಿಯ ಸಂಘ ಪರಿವಾರದಂತಹ ಸಂಘಟನೆಗಳಿಂದ ಯುವಕರು ಹೊರಬರಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ RH ಕಲಮಂಗಿ, ಬಸವರಾಜ್ ಬೆಳಗುರ್ಕಿ, ತಾಲೂಕು ಕಾರ್ಯದರ್ಶಿ CPIM ಲಿಬರೇಷನ್, ಶೇಕ್ಷಾವಲಿ ಕಾರ್ಯದರ್ಶಿ ನಾಗಪ್ಪ ಬಿಂಗಿ ಉಪಾಧ್ಯಕ್ಷರು, ಖಾಜಾ ಹುಸೇನ್ ಖಜಾಂಚಿ, ಹನುಮಂತ ಬಾಲಿ, ಚಂದಾ ಹುಸೇನ್, ರಶೀದ್, ಶೌಕತ್ ಅಲಿ, ಶಿವರಾಜ್, ಗೋವಿಂದ್ ಉಪ್ಪಾರ್, ಶಿವು ಗುರಿಜಾಲಿ, ಮಾಳಪ್ಪ, ಮೆಹಬೂಬ್, ಮುರುಗೇಶ್, ಶಂಕರಪ್ಪ ಭಜಂತ್ರಿ, ಯೂಸುಫ್ ಸಾಬ್, ದುರ್ಗಪ್ಪ ಸೋಲಂಗಿ, ರಾಜಾ ಇಂದ್ರನಗರ ಸೇರಿದಂತೆ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿ ಸದಸ್ಯರು ಇದ್ದರು. ಸಿಂಧನೂರಿನಲ್ಲಿ ಮೊದಲ ಬಾರಿಗೆ ದಸರಾ ಉತ್ಸವಕ್ಕೆ ಮೆರುಗು ನೀಡಲು ನಗರದ 4 ದಿಕ್ಕುಗಳಲ್ಲಿ ಸ್ವಾಗತ ಕಮಾನುಗಳನ್ನು ರಚಿಸಿ ಅವುಗಳಿಗೆ ದಸರಾ ಆಹ್ವಾನದ ಜಾಹೀರಾತುಗಳನ್ನು ಅಳವಡಿಸಬೇಕೆಂದು ಕನ್ನಡ ರಕ್ಷಣಾ ವೇದಿಕೆಯ ಶಿವರಾಮೇಗೌಡ ಬಣದ ತಾಲೂಕು ಘಟಕದ ನೇತೃತ್ವದಲ್ಲಿ ಶಾಸಕ ಹಂಪನಗೌಡರ ಅನುಪಸ್ಥಿತಿಯಲ್ಲಿ ಕಾಂಗ್ರೆಸ್ ಮುಖಂಡ ಪಂಪನಗೌಡ ಬಾದರ್ಲಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈಗಾಗಲೇ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ದಸರಾ ಆಚರಣೆಗೆ ಮುಂದಾಗಿರುವುದು ಸಂತಸದ ಸಂಗತಿ. ಮೈಸೂರಿನ ದಸರಾ ಮಾದರಿಯಲ್ಲಿ ಅದ್ಧೂರಿಯಾಗಿ ನಡೆಸಲು ದಸರಾ ಉತ್ಸವದ ಮುನ್ನ ಸಿಂಧನೂರು ನಗರದಾದ್ಯಂತ ವಾಣಿಜ್ಯೋದ್ಯಮಿಗಳು ಹಾಗೂ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳ ಹಾಗೂ ರಸ್ತೆ ಅಕ್ಕಪಕ್ಕದಲ್ಲಿ ನಿಯಮಬಾಹಿರವಾಗಿ ಆಂಗ್ಲ ಭಾಷೆಯಲ್ಲಿರುವ ನಾಮಫಲಕಗಳನ್ನು ಸಹ ತೆರವುಗೊಳಿಸಬೇಕು ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಜಿ ಸುರೇಶ್ ಗೊಬ್ಬರ್ಕಲ್, ನಗರ ಅಧ್ಯಕ್ಷ ದೌಲ್ಸಾಬ್ ದೊಡ್ಡಮನಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸೆಪ್ಟೆಂಬರ್ 29ರಂದು ನೂತನ ಸುಹಾಸ್ತ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆ. ಈ ಉದ್ಘಾಟನೆಯನ್ನು ಕೊಪ್ಪಳದ ಸಂಸ್ಥಾನ ಗವಿಮಠದ ಶ್ರೀ ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಬೆಳಗ್ಗೆ 10:30ಕ್ಕೆ ಉದ್ಘಾಟನೆಗೊಳ್ಳಲಿದೆ ಎಂದು ಡಾಕ್ಟರ್ ಸುರೇಶ್ ಚಿಲ್ಕೂರಿ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುರೇಶ್ CH, ವೀಣಮಲ್ ಕ್ಯಾಂಪಸ್. ನಾನು MBBS and MS ಜನರಲ್ ಸರ್ಜರಿ ಆ್ಯಂಡ್ ಅಡ್ವಾನ್ಸ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮುಗಿಸ್ಕೊಂಡು 15 ವರ್ಷದಿಂದ ವಿಜಯವಾಡದಲ್ಲಿ ಪ್ರಾಕ್ಟೀಸ್ ಮಾಡ್ಕೊತಾ ಇದ್ದೀನಿ. ಈಗ ಎಲ್ಲ ಸೇವೆಗಳನ್ನು ನಮ್ಮ ಸಿಂಧೂರು ಗ್ರಾಮಸ್ಥರು, ಸಿಂಧೂರು ಎಲ್ಲರಿಗೂ ಕೊಡಬೇಕಂತ ಹೇಳಿ ಸುಹಸ್ತ ಹಾಸ್ಪಿಟಲ್ ಅನ್ನೋದನ್ನು 29ನೇ ತಾರೀಕು ಬೆಳಗ್ಗೆ 10:00 ಸುಮಾರು ಓಪನಿಂಗ್ ನಮ್ಮ ಕೊಪ್ಪಳ ಗುರುಗಳಾದ ಕಡೆಯಿಂದ ಓಪನಿಂಗ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ತಾವೆಲ್ಲರೂ ಬಂದು ಎಲ್ಲರೂ ಬಂದು ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲಾಧಿಕಾರಿಯಿಂದ ಸಿಂಧನೂರು ದಸರಾ ಉತ್ಸವ ಲೋಗೋ ಬಿಡುಗಡೆ. ಶಿಕ್ಷಕರ ದಿನಾಚರಣೆ, ನಿವೃತ್ತ ಶಿಕ್ಷಕರಿಗೆ ಸನ್ಮಾನ, ಉತ್ತಮ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಪರಕೀಯರನ್ನು ನಲುಗಿಸಿದ ಭಗತ್ ಸಿಂಗ್ ಯುವಕರಿಗೆ ಸ್ಫೂರ್ತಿ, ಬಸವರಾಜ್ ಕೊಂಡೆ. ನಗರದ 4 ದಿಕ್ಕುಗಳಲ್ಲಿ ದಸರಾ ಉತ್ಸವ ಸ್ವಾಗತ ಕಮಾನು ನಿರ್ಮಾಣಕ್ಕೆ ಕರವೇ ಮನವಿ. ಸೆಪ್ಟೆಂಬರ್ 29ರಂದು ನೂತನ ಸುಹಾಸ್ತ ಹೆಲ್ತ್ ಕೇರ್ ಆಸ್ಪತ್ರೆ ಉದ್ಘಾಟನೆ, ಕೊಪ್ಪಳದ ಗವಿಶ್ರೀಗಳು ಆಗಮನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ.
ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.